ಇದ್ದಾನೆ ಏಕಲವ್ಯ ಸುಜನ್. ಸೊ ಇಲ್ಲಿ ನೋಡಿ, ಆ್ಯಕ್ಚುಲಿ ಏಕಲವ್ಯನಿಗೆ ಅದರ ಮಾವುತರ ಬಗ್ಗೆ ಸ್ವಲ್ಪ ಭಯ ಇದೆ. ಹಾಯ್ ನಮಸ್ಕಾರ, ನಾನೆಂದೆ ನೀವು ನೋಡ್ತಾ ಇದ್ದೀರಾ ನಮ್ಮ ಜೊತೆ ನಮ್ಮ ಇಷ್ಟ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ಸ್ಪೆಷಲ್ ಫೇರ್ ಬಗ್ಗೆ ಇಂಟ್ರಡ್ಯೂಸ್ ಮಾಡಿಸ್ತೀನಿ. ಅವ್ರು ಯಾರು ಅಂತಂದರೆ ಮಿಸ್ಟರ್ ಏಕಲವ್ಯ ಆ್ಯಂಡ್ ಲಕ್ಷ್ಮಿ. ಸ್ನೇಹಿತರೆ, ಏಕಲವ್ಯ ಇದೇ ಮೊದಲ ಬಾರಿಗೆ ದಸರಾದಲ್ಲಿ ಭಾಗವಹಿಸ್ತಾ ಇದ್ದಾನೆ. ಆ್ಯಕ್ಚುಲಿ ಏಕಲವ್ಯನ ತುಂಬ ಜನ ಅಂತಾರೆ ಏನಪ್ಪ ಅಂತಂದರೆ ಮೋಸ್ಟ್ ಹ್ಯಾಂಡ್ಸಮ್ ಅಂತ. ಅವನ ಮುಖದ ಲಕ್ಷಣ ಅಷ್ಟು ಚೆನ್ನಾಗಿದೆ. ಸೊ ನೀವು ಹಣೆಯ ಭಾಗನ ನೀವು ಅಬ್ಸರ್ವ್ ಮಾಡಿ, ಹೆವಿ ಅಂದರೆ ತುಂಬ ವೈಡ್ ಆಗಿದೆ. ಹಾಗೆ ದಂತಗಳು ತುಂಬ ಚೆನ್ನಾಗಿರ್ತಕ್ಕಂಥನು. ಹಾಗೆಯೇ ಇವನು ಏನು ದಾಖಲೆ ಅಂತಂದರೆ ಕ್ಯಾಪ್ಚರ್ ಮಾಡಿದ 2 ವರ್ಷದಲ್ಲೇ ಇವನು ದಸರಾದಲ್ಲಿ ಪಾಲ್ಗೊಂಡ. ಇದು ಇವನ ಒಂದು ಟ್ರ್ಯಾಕ್ ರೆಕಾರ್ಡ್. ಆ್ಯಕ್ಚುಲಿ ಇಲ್ಲಿ ನಮ್ಮ ಇವನಿಗೆ ಸ್ವಲ್ಪ ಜಾಸ್ತಿ ಮೇವು ಆಗಿದೆನೋ ಅನಿಸ್ತದೆ. ಮೇವನ್ನೆಲ್ಲ ವೇಸ್ಟ್ ಮಾಡ್ತಾವನೆ. ಅದು ನೋಡಿ ಮೇಲೆ ಹಾಕ್ಕೊಳ್ತಾ ಇದ್ದಾನೆ ಏಕಲವ್ಯ ಸುಜನ್. ಇಲ್ಲಿ ನೋಡಿ, ಆ್ಯಕ್ಚುಲಿ ಏಕಲವ್ಯನಿಗೆ ಅದರ ಮಾವುತರ ಬಗ್ಗೆ ಸ್ವಲ್ಪ ಭಯ ಇದೆ. ಅವ್ರೇನಾದರೂ ಇದ್ದರೆ ಗಪ್ಚಿಪ್. ನೋಡಿ, ಆ ಹೆಸರು ಹೇಳಿದ ತಕ್ಷಣ ಸೈಲೆಂಟ್ ಆಗಿಬಿಟ್ಟ ಅಲ್ವೇನೋ ಏಕಲವ್ಯ. ಸ್ನೇಹಿತರೆ, ಆ್ಯಕ್ಚುಲಿ ಹೇಳಿದ್ನಲ್ಲ, ಏಜು ಕೂಡ ಒಂದು ನಿಯರ್ಲಿ ಒಂದು 40 ವರ್ಷ ಆಗಿದೆ ಇವನಿಗೆ. ತುಂಬ ಚೆನ್ನಾಗಿದ್ದಾನೆ. ಎಸ್ಪೆಷಲಿ ಕ್ವೈಟ್ ಇಂಪ್ರೆಸಿವ್ ಅನಿಸಿದೇನು ಅಂತಂದರೆ ಇವನ ಹಣೆಯ ಭಾಗ ಏನಿದೆಯಲ್ಲ, ಹಣೆ ತುಂಬ ಚೆನ್ನಾಗಿದೆ. ಅದೇ ಇನ್ನು ಸ್ವಲ್ಪ ತೂಕ ಜಾಸ್ತಿ ಆಗಬೇಕು ಅಂದರೆ ಬೆನ್ನು. ನನಗೆ ಒಂದು ವಿಡಿಯೋದಲ್ಲಿ ಒಬ್ಬರು ಕಾಮೆಂಟ್ ಮಾಡಿದರು, ಏಕಲವ್ಯ ಬೆನ್ನಿನ ಅದು ಮೂಳೆ ಸ್ವಲ್ಪ ಉಬ್ಬಿರುತ್ತೆ ಅಂತ. ನಾನು ಹೇಳಿದ್ದೇನು ಅಂತಂದರೆ ಸ್ವಲ್ಪ ದಿನ ದಸರಾದಲ್ಲಿ ಭಾಗಿಯಾಗಿ ಒಳ್ಳೆಯ ಫುಡ್ ಕೊಟ್ಟರೆ ಅವನ ಒಂದು ವೆಯ್ಟ್ ಅನ್ನೋದಲ್ಲಿ 100% ಇನ್ಕ್ರೀಸ್ ಆಗೇ ಆಗುತ್ತೆ. ಆ್ಯಕ್ಚುಲಿ ದಂತಗಳು ತುಂಬ ಚೆನ್ನಾಗಿದೆ ನೋಡಿ. ಲೆಗ್ ಮೂಮೆಂಟ್ ಅಂತೂ ತುಂಬ ಕಡಿಮೆ ಇದೆ. ಇಬ್ಬರು ಪಕ್ಕನೇ ಆ್ಯಕ್ಚುಲಿ. ಆ್ಯಕ್ಚುಲಿ ಇಲ್ಲಿ ಏಕಲವ್ಯ ಅವ್ನು ಬೈಕೊಳ್ತಾ ಇದ್ದಾನೇನೋ, ನನ್ನ ಬಗ್ಗೆ ನಂಗೆ ಹೇಳ್ತಿದ್ದೀಯ ಅಂತ. ಏಕಲವ್ಯ ಹೇಳ್ತೀನಿ ನಿನ್ನ ಬಗ್ಗೆನೇ. ಓಕೆ, ಜಸ್ಟಿಗೆ ಏನಪ್ಪ ಅಂತಂದರೆ ಇಲ್ಲಿ ಬ್ಯುಸಿ ಆಗಿದ್ದಾನೆ ತಿನ್ನೋದ್ರಲ್ಲಿ. ಸ್ನೇಹಿತರೆ, ಇನ್ನು ಅದೇ ರೀತಿಯಾಗಿ ನಮ್ಮ ಏಕಲವ್ಯನ ಬಗ್ಗೆ ಹೇಳಬೇಕು ಅಂತಂದರೆ ಇವನು ಮತ್ತಿಗೋಡು ಆನೆ ಶಿಬಿರದಿಂದ ಇದೇ ಮೊದಲ ಬಾರಿಗೆ ದಸರಾದಲ್ಲಿ ಭಾಗಿಯಾಗೋದಕ್ಕೆ ಬಂದಿದ್ದಾನೆ. ಹಾಗೆ ಇವನ ಎತ್ತರ 2.84 ಮೀಟರ್, ತೂಕ 4730 kg. ಇವನ ಬಗ್ಗೆ ಹೇಳಬೇಕು ಅಂತಂದರೆ ಇವನ ಪ್ಲಸ್ ಪಾಯಿಂಟ್ ಏನು ಅಂತಂದರೆ ಇವನ ಒಂದು ಮುಖದ ಲಕ್ಷಣ. ಸ್ನೇಹಿತರೆ, ಇದು ಅತಿಶಯೋಕ್ತಿ ಅಲ್ಲ. ಅಂದರೆ ನಾವು ಎಷ್ಟೊಂದು ಆನೆಗಳನ್ನು ನೋಡಿದರೂ ಕೂಡ ಇಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಮುಖದ ರಚನೆ ಹೊಂದಿರತಕ್ಕಂಥ ಆನೆಗಳು ಸಿಗೋದು ಕಡಿಮೆ. ನಮ್ಮ ಅರ್ಜುನ ಆಗಿರ್ಬೋದು. ಸ್ನೇಹಿತರೆ, ಇಲ್ಲಿ ನಾವು ಏಕಲವ್ಯನ ನೋಡಿದಾಗ ಆ ಒಂದು ದೇವರೇ ಈ ಒಂದು ಭೂಮಿಗೆ ಬಂದಿರೋ ರೀತಿಯಾಗಿ ಕಾಣ್ತಾನೆ. ಹಾಗೆ ಭವಿಷ್ಯದ ದಿನಗಳಲ್ಲಿ ಒಂದು ಅಂಬಾರಿ ಆನೆ ಆಗಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಒಂದು ಕ್ವಾಲಿಟೀಸ್ ನಮ್ಮ ಏಕಲವ್ಯನಲ್ಲಿದೆ. ಹಾಗೆ ಇತ್ತೀಚೆಗೆ ನಾವು ಅಲ್ಲಿ ಒಂದು ಕುಶಲತೋಪು ಪರೀಕ್ಷೆಯಲ್ಲಿ ಆಗಿರ್ಬೋದು, ಹಾಗೆ ಇಲ್ಲಿ ಅರಮನೆ ಭಾಗದಿಂದ ಬನ್ನಿ ಮಂಟಪದ ತನಕ ಏನು ಪ್ರತಿನಿತ್ಯ ಒಂದು ಅಭ್ಯಾಸ ಏನು ನಡೆಸ್ತಾರೋ ಅದರೆಲ್ಲರೂ ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಫಲಿತಾಂಶವನ್ನು ನಮ್ಮ ಏಕಲವ್ಯ ನೀಡ್ತಾ ಬಂದಿದ್ದಾನೆ. ಹಾಗಂತ ನಾವು ಈಗಲೇ ಏಕಲವ್ಯನೇ ಮುಂದಿನ ಅಂಬಾರಿ ಆನೆ ಅಂತ ನಾವು ಡಿಸೈಡ್ ಆಗೋದು ತಪ್ಪು. ಯಾಕೆ ಅಂತಂದರೆ ನಮ್ಮ ಧನಂಜಯ ಇದ್ದಾನೆ, ಹಾಗೆ ಮಹೇಂದ್ರ ಇದ್ದಾನೆ, ಮತ್ತು ಏಕಲವ್ಯ. ಈ 3 ನಡುವೆ ಒಂದು ಕಾಂಪಿಟೇಷನ್ ಆದರೂ ಕೂಡ ಒಂದು 90% ನನಗೆ ಅನಿಸಿದ ಪ್ರಕಾರ ನಮ್ಮ ಧನಂಜಯನಿಗೆ ಹೆಚ್ಚಿನ ಅವಕಾಶ ಇದೆ. ಅದ ನಂತರ ಮಹೇಂದ್ರ, ನೆಕ್ಸ್ಟು ನಮ್ಮ ಏಕಲವ್ಯನದು ಆಗ್ಬೋದು ಅಂತ. ಯಾಕೆ ಅಂತಂದರೆ ಏಕಲವ್ಯನಿಗೆ ದಸರಾದಲ್ಲಿ ಭಾಗಿಯಾಗಿರ್ತಕ್ಕಂಥ ಅನುಭವ ಅನ್ನೋದು ತುಂಬ ಕಡಿಮೆ. ಆ ರೀಸನಿಂದ ಏನಪ್ಪ ಅಂತಂದರೆ ಅರಣ್ಯ ಇಲಾಖೆ ಆಗಿರ್ಬೋದು ಅಥವಾ ಆಡಳಿತ ಮಂಡಳಿ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಅಷ್ಟು ದೊಡ್ಡ ರಿಸ್ಕನ್ನು ತೆಗೆದುಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಒಂದು ರೀಸನಿಂದ ನಮ್ಮ ಏಕಲವ್ಯನಿಗೆ ಇನ್ನೂ ಸ್ವಲ್ಪ ದಿನಗಳ ಕಾಲ ವೆಯ್ಟ್ ಮಾಡಲೇಬೇಕು ಅಂತ ಹೇಳ್ತಾ, ಹಾಗೆ ಆ ಒಂದು ದೇವರು ನಮ್ಮ ಏಕಲವ್ಯನಿಗೆ ಉತ್ತಮ ಆರೋಗ್ಯ, ಆಯಸ್ಸು, ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ಸ್ಪೆಷಲ್ಲಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಈ ಒಂದು ಸ್ಮಾಲ್ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.